ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಮ್ಮ ಗಾರ್ಡನಲ್ಲಿ ಬಹಳ ದಿನಗಳ ನಂತರ ಹೂ ಬಿಡ್ತಾ ಇದೆ, ದಾಸವಾಳದ ಹೂವು. ಅದು ಕಟ್ ಮಾಡಿಸ್ಬಿಟ್ಟಿದ್ವಲ್ವ, ಅದು ಅಲ್ಲದೆ ಈ ಸೀಸನ್ಗೋ ಏನೋ ಗೊತ್ತಿಲ್ಲ, ಯಾಕೋ ಹೂವೇ ಬಿಟ್ಟಿಲ್ಲ ಯಾವ ಗಿಡನೂ. ಅದೇ ಯೋಚನೆ ಆಗೋಗಿತ್ತು ನನಗೆ, ಯಾಕೋ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಡೋದು, ಈಗ ಯಾಕೋ ಹೂವೇ ಇಲ್ವಲ್ಲ ಅಂತ ಹೇಳಿ. ಹಾಗಾಗಿ ಇವತ್ತು ತುಂಬ ದಿನದ ಮೇಲೆ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ನನಗೆ ಹೂವು ಅಂತಂದರೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ಹೂ ನೋಡಿದ ತಕ್ಷಣವೇ ಏನೋ ಒಂಥರ ಖುಷಿ ಆಗುತ್ತೆ. ನನಗಂತಲ್ಲ, ಯಾರಿಗಾದರೂ ಅಷ್ಟೇ. ಒಂದು ಚೆನ್ನಾಗಿರೋ ಹೂ ನೋಡಿದ ತಕ್ಷಣ ನಮಗೆ ಗೊತ್ತಿಲ್ಲದಿರೋ ಒಂದು ಸ್ಮೈಲ್ ನಮ್ಮ ಮುಖದ ಮೇಲೆ ಬರುತ್ತೆ. ಒಂಥರ ಸ್ಟ್ರೆಸ್ ಬಸ್ಟರ್ ಈ ಹೂವು, ಪ್ರಕೃತಿ, ಪುಟ್ಟ ಮಕ್ಕಳು ಇವ್ರನ್ನೆಲ್ಲ ನೋಡಿದ ತಕ್ಷಣ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಮುಖದ ಮೇಲೆ ಒಂದು ನಗು ಬರುತ್ತೆ ಅಲ್ವಾ. ಹಾಗಾಗಿ ಎಲ್ಲಿ ಹೂವು ಕಂಡ್ರೂ ಅಥವಾ ಸಾಮಾನ್ಯ ಸಿಗ್ನಲಲ್ಲಿ ಮಾರ್ತಾ ಇರ್ತಾರೆ, ಜಾನು ನೋಡಿದಾಗೆಲ್ಲ ಚೆನ್ನಾಗಿದ್ರೆ ತೊಗೊಂಡು ಬಂದುಬಿಡ್ತಾರೆ. ನಾನು ಸಾಮಾನ್ಯ ಇದನ್ನು ಉರುಳಿ ಡೆಕೋರೇಟ್ ಮಾಡೋದಕ್ಕೆ ಇಟ್ಕೊಳ್ಳೋದು ಈ ಹೂವನ್ನ. ಒಂದಿನ ಹಾಗೆ ಇಟ್ಕೊಂಡಿರ್ತೀನಿ, ಮಾರನೇ ದಿನ ಅದನ್ನು ಕಟ್ ಮಾಡಿ ಉರುಳಿ ಡೆಕೋರೇಟ್ ಮಾಡ್ಕೊಂಬಿಡ್ತೀನಿ ಮನೆ ಮುಂದೆ. ಇಲ್ಲ ಅಂತಂದರೆ ಈಗ ಮೊನ್ನೆ ಅಷ್ಟೇ ಎಲ್ಲ ಹಾಕಿದ್ದೆ, ಹೂವೆಲ್ಲ ಇನ್ನೂ ಫ್ರೆಶ್ ಆಗಿತ್ತು. ಹಾಗಾಗಿ ಸರಿ ವಾಸನೆ ಎಲ್ಲಾದರೂ ಇಟ್ಬಿಡೋಣ, ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳಿ ಎಲ್ಲ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜನ ಕೇಳ್ತಾಯಿದ್ರಿ, ಯಾಕೆ ನಿಮ್ಮ ಇಂಟ್ರೋ ಮ್ಯೂಸಿಕ್ ಚೇಂಜ್ ಮಾಡಿಬಿಟ್ಟಿದ್ದೀರಾ? ಚೆನ್ನಾಗಿದೆ, ಆದರೂ ಯಾಕೆ ಚೇಂಜ್ ಮಾಡಿಬಿಟ್ಟಿದ್ದೀರಾ? ಹಳೆ ಮ್ಯೂಸಿಕ್ ನಿಮ್ಮ ವಿಡಿಯೋ ಸಿಗ್ನೇಚರ್ ಮ್ಯೂಸಿಕ್ ಅದು. ಆ ಮ್ಯೂಸಿಕ್ ಬಂದ ತಕ್ಷಣವೇ ನಿಮ್ಮದೇ ನೆನಪಾಗುತ್ತೆ ನನಗೆ ಅಂತ ಹೇಳ್ತಾಯಿದ್ರಿ. ಆ ಕಮೆಂಟ್ ಓದಿದಾಗ ಯಾಕೋ ಹೌದಾ, ಚೇಂಜ್ ಮಾಡಬಾರ್ದಿತ್ತಾ, ಇಷ್ಟೆಲ್ಲ ನೆನಪಿಟ್ಕೊಳ್ತೀರಾ ನನ್ನನ್ನು ಅಂತ ಅನ್ನಿಸ್ತು. ಆದರೆ ಸುಮಾರು ಜನ ಕಮೆಂಟ್ಸಲ್ಲಿ ಒಂದೇ ವಿಡಿಯೋನಲ್ಲಿ ಒಂದು 4-5 ಜನದ ಮೇಲೆ ಕಮೆಂಟ್ ಮಾಡಿದರು, ನಿಮ್ಮದು ಇಂಟ್ರೋ ಮ್ಯೂಸಿಕ್ ದಯವಿಟ್ಟು ಚೇಂಜ್ ಮಾಡಿ, ಒಂದು ಸ್ವಲ್ಪ ಇರಿಟೇಟ್ ಆಗುತ್ತೆ ಅಂತಲೂ ಹೇಳಿದರು. ಸೊ ಆ್ಯಕ್ಚುಲಿ ನಾನು ವೀಡಿಯೋಸ್ ಮಾಡೋದು ನನಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ. ಹಾಗಾಗಿ ನಿಮ್ಗೆ ಏನು ಇಷ್ಟ ಆಗಲ್ಲ ಆ ಕಂಟೆಂಟ್ ಕೊಡ್ದಿರೋದೇ ವಾಸಿ ಅಂತ ನನ್ನ ಪ್ರಕಾರ. ಸೊ ಮೇ ಬಿ ಒಂದು ಸ್ವಲ್ಪ ಚೇಂಜ್ ಮಾಡಿ ನೋಡೋಣ, ಇಷ್ಟ ಆಗಬಹುದೇನೋ ಅಂತ ಹೇಳಿ ಚೇಂಜ್ ಮಾಡಿದೆ ಅಷ್ಟೇ. ಸೊ ಈಗ ಮತ್ತೆ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗಿದೆ, ಹಳೆ ಮ್ಯೂಸಿಕ್ಗೆ ಕಂಟಿನ್ಯೂ ಮಾಡಬೇಕಾ, ಇಲ್ಲ ಈಗ ಹೊಸದಾಗಿ ಇಂಟ್ರೋ ಮ್ಯೂಸಿಕ್ ಹಾಕ್ತಿದ್ದೀನಲ್ಲ ಅದನ್ನೇ ಇಟ್ಕೊಳ್ಬೇಕಾ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ನೀವು ಹೇಳಿ, ಹಳೆ ಮ್ಯೂಸಿಕ್ಕೇ ಇರಲ್ಲ ಅಥವಾ ಈಗ ಹೊಸದಾಗಿ ಒಂಥರ ಸೂದಿಂಗ್ ಆಗಿ ಸೈಲೆಂಟಾಗಿ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಸೊ ಇದನ್ನು ಕಂಟಿನ್ಯೂ ಮಾಡಲಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಮತ್ತು ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಗೆಡ್ಡೆಕೋಸು ಹುಳಿ ಮಾಡಿ ಕಡಲೆಕಾಳು ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಗೆಡ್ಡೆಕೋಸು ನನಗೆ ಇಷ್ಟನೇ ಆಗದಿರೋ ಅಂಥ ಒಂದು ತರಕಾರಿ, ಆದ್ರೂ ಅದು ತುಂಬ ಒಳ್ಳೆಯದು. ಹಾಗಾಗಿ ಪಲ್ಯ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಹುಳಿಗೆ ಹಾಕ್ಬಿಟ್ರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅದನ್ನು ಹುಳಿ ಮಾಡಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಇದು ಕಡಲೆಕಾಳನ್ನ ನೆನೆಸಿ ಅದನ್ನು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಆ ಬೇಯಿಸಿದ ನೀರನ್ನ ವೇಸ್ಟ್ ಮಾಡಲ್ಲ, ಅದನ್ನು ಏನು ಹುಳಿ ಮಾಡ್ತಿದ್ನಲ್ಲ ಅದಕ್ಕೆ ಹಾಕ್ಬಿಡ್ತೀನಿ. ಇನ್ನು ಅದನ್ನು ಕಾಳು ತೆಗೆದಿಟ್ಕೊಂಡಿದ್ದೀನಿ. ಬೀಟ್ರೂಟ್ನ ಕೂಡ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಸ್ಟೀಮರ್ನಲ್ಲಿ. ಅದು ಬೇಯೋಷ್ಟರಲ್ಲಿ ಇಲ್ಲಿ ಸಿಂಪಲ್ಲಾಗಿ ಒಂದು ಪುಡಿ ರೆಡಿ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಒಂದು ಚಿಕ್ಕ ಟೀ ಚಮಚದಷ್ಟು ಜೀರಿಗೆ, 1 ಚಮಚ ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಧನಿಯಾ ಕಾಳು ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಇದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಒಂದು 2ರಿಂದ 3 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಇಷ್ಟನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೇಕು. ನಮ್ಮ ಮನೇಲಿ ಕಾಯಿ ತುರಿ ಖಾಲಿ ಆಗಿತ್ತು, ಹಾಗಾಗಿ ಮೊನ್ನೆ ದಿನ ದೇವಸ್ಥಾನದಲ್ಲಿ ಕೊಟ್ಟಿದ್ದಂಥ ಕಾಯಿ ಹೋಳಿತ್ತು, ಅದನ್ನೇ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 2 ನಿಮಿಷ ಹುರ್ಕೊಂಡು ಸ್ಟವ್ ಆರಿಸ್ಬಿಡ್ಬೇಕು. ಇದಕ್ಕೆ ಬೇಕಿದ್ದರೆ ನೀವು ಒಂದು 2ರಿಂದ 3 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು, ಟೋಟ್ಲಿ ಆಪ್ಷನಲ್, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಇಷ್ಟನ್ನು ಹುರ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಬೀಟ್ರೂಟ್ನ ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡಿರಬೇಕು, ಸಣ್ಣಕ್ಕೆ ಹೆಚ್ಕೊಂಡಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬೀಟ್ರೂಟು ನಾನು ನಿನ್ನೆ ಶಾರ್ಟ್ ವೀಡಿಯೋನಲ್ಲೂ ಹೇಳಿದ್ದೆ, ನಂಗೆ ಬೀಟ್ರೂಟ್ ಅಂದ್ರೇ ಇಷ್ಟ ಆಗೋದಿಲ್ಲ. ಅದನ್ನು ಬೇಯಿಸಿ ಸುಮ್ಮನೆ ಒಗ್ಗರಣೆ ಹಾಕಿ ಪಲ್ಯ ಮಾಡಿದ್ರಂತೂ ಹಿಡಿಸೋದೇ ಇಲ್ಲ. ಸಾಮಾನ್ಯ ನಾನು ಬೀಟ್ರೂಟ್ ಪಲ್ಯ ತುರಿದೇ ಮಾಡೋದು. ಈ ಥರ ಕಾಳು ಮತ್ತು ಬೀಟ್ರೂಟು ಚೆನ್ನಾಗಿರುತ್ತೆ ಈ ಥರ ಪುಡಿ ಹಾಕಿ ಮಾಡಿದ್ರೆ. ಸೊ ನೋಡಿ, ಇಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ತರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ, ಅದಾದಮೇಲೆ ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಬೇಕು. ಎಷ್ಟು ಕೆಂಪಾಗುತ್ತೋ ಅಷ್ಟು ರುಚಿ ಇರುತ್ತೆ. ಹಾಗಾಗಿ ಈರುಳ್ಳಿ, ಕರಿಬೇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಪುಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು.
ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು 5 ನಿಮಿಷದವರೆಗೂ ಹುರಿದ್ರೂ ಚೆನ್ನಾಗಿರುತ್ತೆ. ತುಂಬ ಸ್ಪೆಷಲ್ಲಾದ ಒಂದು ರೆಸಿಪಿಗಳನ್ನ ಹಂಚ್ಕೊಳ್ಳೋದಕ್ಕಿಂತ ಪ್ರತಿನಿತ್ಯ ನಾವು ಊಟ ಮಾಡುವಂತಹ ಮಾಮೂಲಿ ಸಾರು, ಹುಳಿ, ಪಲ್ಯ ಇಂಥ ರೆಸಿಪಿಗಳನ್ನ ಹಂಚ್ಕೊಂಡ್ರೆ ಸುಮಾರು ಜನಕ್ಕೆ ಉಪಯೋಗ ಆಗುತ್ತೆ. ಆ್ಯಂಡ್ ನೀವು ಮಾಡೋಕ್ಕೂ ಮಾಡ್ತೀರಾ. ತುಂಬ ವಿಶಿಷ್ಟವಾದ ಸ್ಪೆಷಲ್ ರೆಸಿಪಿ ಅಂತಂದರೆ ಏನಾಗುತ್ತೆ ಗೊತ್ತಾ, ನೋಡೋಕ್ಕೆ ಚೆನ್ನಾಗಿರುತ್ತೆ ಆದರೆ ಮಾಡೋದು ಕಮ್ಮಿ. ಆದರೆ ಈ ಥರ ಸಿಂಪಲ್ ಅಡುಗೆಗಳು ನೋಡಿದ ತಕ್ಷಣ ಹೌದಪ್ಪ ನಾವು ಮಾಡೋಣ ಒಂದ್ಸಲಿ ಅಂತ ನಿಮಗೆ ಕೂಡ ಅನಿಸುತ್ತೆ ಅಲ್ವಾ. ಹಾಗಾಗಿ ಆದಷ್ಟು ಸಿಂಪಲ್ ಆಗಿರೋ ರೆಸಿಪಿಗಳನ್ನ ಹಂಚ್ಕೊಳ್ತೀನಿ ನಾನು. ನೆಕ್ಸ್ಟ್ ಇಲ್ಲಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಕಡಲೆಕಾಳು ಬೇಯಿಸಿಟ್ಕೊಂಡಿರೋದು, ಅದಾದಮೇಲೆ ಬೇಯಿಸಿಟ್ಕೊಂಡಿದ್ದಂಥ ಬೀಟ್ರೂಟು ಎರಡೂ ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಪುಡಿ ಹಾಕಿ ಬಾಡಿಸ್ಕೊಳ್ತೀವಲ್ಲ, ಕಡಲೆಕಾಳು ಬೀಟ್ರೂಟ್ ಹಾಕೋಕ್ಕೆ ಮುಂಚೆನೇ ಉಪ್ಪು ಹಾಕ್ಕೊಂಡ್ಬಿಡ್ಬೇಕು. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಕಾಳಿಗೆ ಬೀಟ್ರೂಟ್ ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಹಾಕ್ಕೊಂಡಿದ್ರೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಬೆರೆಸ್ಕೊಂಬಿಟ್ರೆ ಬೀಟ್ರೂಟು ಕಡಲೆಕಾಳು ಪಲ್ಯ ರೆಡಿಯಾಗಿ ಹೋಗುತ್ತೆ. ಅಷ್ಟೇನು ಹೆಚ್ಚಿಗೆ ಕೆಲಸ ಇಲ್ಲ, ರುಚಿನೂ ಚೆನ್ನಾಗಿರುತ್ತೆ. ಮತ್ತಿದು ನೀವು ಅನ್ನದ ಜೊತೆ ನೆಂಚ್ಕೊಳ್ಬೋದು, ಅನ್ನ ಕಲಿಸ್ಕೊಂಡು ಬರೀ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಏನಂತಂದರೆ ಕಾಳನ್ನ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೊಂಬಿಟ್ರೆ ಆಗ ಚೆನ್ನಾಗಿರುತ್ತೆ. ಬೀಟ್ರೂಟ್ ಜೊತೆ ಕಾಳು ಮೆತ್ತಗಿದ್ದಾಗ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಬರೀ ಅನ್ನ ತಿಳಿ ಸಾರು ಇಲ್ಲ ಅನ್ನ ರಸಮ್ ಮಾಡಿಕೊಂಡು ಈ ಥರ ಪಲ್ಯ ಮಾಡ್ಕೊಂಡಾಗ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇವತ್ತು ನಮ್ಮದು ಊಟ ಎಲ್ಲ ಆದಮೇಲೆ ನಮ್ಮ ಅನಿರುದ್ಧಂಗೆ ಊಟ ಮಾಡಿಸ್ತಿದ್ದೀನಿ. ಅವ್ನು ಮಲ್ಕೊಂಬಿಡ್ತಾನೆ ಕೆಲವು ಸಲ, ಇಲ್ಲ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದು ಲೇಟ್ ಆಗಿರುತ್ತೆ. ಹಾಗಾಗಿ ಮಧ್ಯಾಹ್ನದ ಊಟ ಇವತ್ತು ಅವನದು ಲೇಟು. ಈಗೆಲ್ಲ ಮಧ್ಯಾಹ್ನದ ಊಟ 2 ಕಡೆ ಇಟ್ಕೊಂಬಿಟ್ಟಿದ್ದಾನೆ. ಇಲ್ಲ ಇಲ್ಲಿ ಅಡುಗೆ ಮನೇಲಿ ಕೂತ್ಕೊಂಡು ಅಲ್ಲಿ ಅಡುಗೆ ಮನೆ ಕಟ್ಟೆ ಮೇಲೆ ಇರೋ ನಂದು ಪುಟ್ಟು ಈ ಮೊಲದ ಗೊಂಬೆಗಳು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ನಾನ ಮಾಡಿಸೋ ಆಟ ಅಂತೆ, ಅದು ಆಟ ಆಡಿಕೊಂಡು ಊಟ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲ ಅಂತಂದರೆ ಆಚೆ ಹೋಗಬೇಕು, ಇಲ್ಲ ಅಂತಂದರೆ ಎಲ್ಲಾದರೂ ಸರಿ ಕೂತ್ಕೊಂಡು ನೀರು ಹಾಕಬೇಕು. ಗಿಡಕ್ಕೆ ನೀರು ಹಾಕೋದು, ಒಟ್ನಲ್ಲಿ ನೀರಾಟ ಏನಾದರೂ ಕೊಟ್ಬಿಟ್ರೆ ಊಟ ಸಲೀಸಾಗಿ ಹೋಗ್ಬಿಡುತ್ತೆ. ಆದರೆ ಒಂದೇ ಥರ ಊಟ ಕೇಳ್ತಾನೆ ಪ್ರತಿದಿನ. ಈ ಸಮಯಕ್ಕೆ ಇದೇ ಊಟನೇ ಇರಬೇಕು. ಒಂಚೂರು ಆ ಕಡೆ ಈ ಕಡೆ ಮಾಡಿದ್ರೂ ತಿನ್ನಲ್ಲ. ಅದು ಅಲ್ಲದೆ ರುಚಿ ಕೇಳ್ತಾನೆ. ಅವನಿಗೆ ಇಷ್ಟ ಆಗುವಂಥ ರುಚಿ ಮಾಡಿಕೊಟ್ರೇ ತಿನ್ನೋದು, ಇಲ್ಲ ಅಂತಂದರೆ ಎಲ್ಲ ತಿನ್ನೋದಿಲ್ಲ. ಅದೇ ಬೇಕು, ಮೊಸರನ್ನೇ ಬೇಕು ಅಂತ ಕೇಳ್ತಾನೆ. ಏನಂತಂದರೆ ಎಲ್ಲ ಒಂದು ಸ್ಟೇಜ್ ಅಷ್ಟೇ. ಸಮನ್ವಿಯಿಂದ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಅದು. ಅವಳಂತೂ ಪುಟ್ಟವಳಿದ್ದಾಗ ತೀರಾ ಏನೇನೂ ತಿಂತಾನೇ ಇರಲಿಲ್ಲ. ತುಂಬ ಅಳುವೆ ನಾನು. ಅವಳು ಊಟ ಮಾಡೋದಿಲ್ಲ, ತುಂಬ ತಲೆ ಕೆಡ್ಸ್ಕೊಂಬಿಡ್ತಿದ್ದೆ. ಆದರೆ ಈಗೆಲ್ಲ ಪರವಾಗಿಲ್ಲ, ಅವಳ ಪಾಡಿಗೆ ಅವಳು ಊಟ ಮಾಡ್ಕೊಳ್ತಾಳೆ, ಎಲ್ಲ ತಿಂತಾಳೆ, ಎಲ್ಲ ತರಕಾರಿಗಳನ್ನೂ ತಿಂತಾಳೆ, ಪಲ್ಯಗಳು. ಸೊ ಆದಷ್ಟು ನಮ್ಮ ರೆಗ್ಯುಲರ್ ಊಟ ಏನಿದೆ ಅದಕ್ಕೆ ಅವಳು ಅಡ್ಜಸ್ಟ್ ಆಗೋಗಿದ್ದಾಳೆ. ಹಾಗಾಗಿ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಮಕ್ಕಳು ಬೆಳೀತಾ ಚೇಂಜ್ ಆಗಿ ಹೋಗ್ತಾರೆ, ಎಲ್ಲದನ್ನು ತಿಂತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ನನಗೆ. ಇಬ್ಬರದು ಊಟ ಎಲ್ಲ ಮುಗಿಸಿ ಈಗ ಸ್ವಲ್ಪ ಮೇಲೆ ಹೋಗಿ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮೆಟ್ಲೆಲ್ಲ ಹತ್ತೋದು ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಗೊತ್ತಾ ಅವನಂತೂ. ಬಾ ಇಲ್ಲಿ ಅಲ್ಲಿ ಅಲ್ಲಿ ಸಿಂಗೋಲಿ ಅಕ್ಕಪಕ್ಕ ಸಿಂಗೋಲಿ ಬೇಡವಾ? ಹಾಂ ಮಮ್ಮ ನೋತಾಚಿ ಹೆಂಗ್ ಮುದ್ದು ಮಕ್ಕಳದು ಇದು ಇರೋ ಇಲ್ಲಿಂದ ಬಂತು ಸರಿ ಆಯ್ತು. ಆ ಕಡೆ ಬನ್ನಿ. ಆಮೇಲೆ ಇಲ್ಲಿ ನೀರು ಹಾಕ್ಬಿಟ್ಟು ಕೆಳಗೆ ಹೋಗೋಣ. ಓಕೆನಾ? ಡೀಲ್ ಡೀಲ್. ಯಾರು ಡೀಲ್ ಫಸ್ಟು? ಅಮ್ಮ ಡೀಲ್. ಹಾಂ ನೀನು ಡೀಲ್. ಹಾಂ ಡೀಲ್. ಗುಡ್ ಬಾಯ್ ಗುಡ್ ಬಾಯ್. ಸೊ ಇಲ್ಲಿ ಮೇಲ್ಗಡೆ ಬಂತಂದರೆ ಏನೇನು ಕೆಲಸ ಇದೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಒಂದ್ಸಲಿ ಕೆಳಗೆ ಮೇಲೆ ಓಡಾಡಿ ಸಾಕಾಗ್ಬಿಡುತ್ತೆ. ಸೊ ಹಾಗಾಗಿ ಒಂದ್ಸಲಿ ಮೇಲೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಳಗೆ ಹೋಗ್ಬಿಟ್ರೆ ಸಮಾಧಾನ. ಇಲ್ಲಿ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಮೇಲೆ ಬರೋದೇ ಇಲ್ಲ, ಮೇಲಿನ ಕೆಲಸಗಳು ಹಾಗೇ ಇರುತ್ತೆ. ಒಂದು 2-3 ದಿನ ಅಯ್ಯೋ ಯಾರು ಹೋಗ್ತಾರೆ ಬಿಡು ಆಮೇಲೆ ಹೋದ್ರಾಯ್ತು ಅಂತ ಅನಿಸ್ಬಿಡುತ್ತೆ. ಸರಿ ಇವತ್ತು ಮಕ್ಕಳಿಬ್ಬರು ಒಳ್ಳೆ ಮೂಡಲ್ಲಿದ್ದರು, ಇಬ್ಬರು ಆಟಾಡ್ತಾನೂ ಇದ್ದರು. ಹಾಗಾಗಿ ಮೇಲೆ ಬಟ್ಟೆ ಎಲ್ಲ ಮಡಿಸಿ ತೆಗೆದಿಟ್ಕೊಂಡ್ಬಿಟ್ಟು ಅದಾದಮೇಲೆ ಗಿಡಗಳಿಗೆ ನೀರು ಹಾಕಿ ಐರನ್ ಬಟ್ಟೆಗಳೆಲ್ಲ ತೆಗೆದಿಡಬೇಕಾಗಿತ್ತು. ಅದೆಲ್ಲ ಮುಗಿಸ್ಬಿಟ್ಟು ಕೆಳಗೆ ಹೋಗ್ಬಿಡೋಣ ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ.
ಆಮೇಲೆ ನೀವೆಲ್ಲರೂ ನನಗೆ ಸ್ವಲ್ಪ ವ್ಲಾಗ್ ಟಾಪಿಕ್ ಸಜೆಷನ್ಸ್ ಕೊಡ್ತೀರಾ. ಅಂದರೆ ನಿಮ್ಗೆ ಯಾವ ಥರ ಟಾಪಿಕ್ಸ್ ಬೇಕಾಗತ್ತೆ ಅಥವಾ ಯಾವ ಟಾಪಿಕ್ ಮೇಲೆ ವ್ಲಾಗ್ ಬೇಕು ಅಂತ ಒಂದು ಸ್ವಲ್ಪ ಸಜೆಷನ್ಸ್ ಕೊಟ್ಟರೆ ಅದಕ್ಕೆ ತಕ್ಕಂಗೆ ನನಗೂ ವ್ಲಾಗ್ಸ್ ಮಾಡೋಕ್ಕೆ ಇನ್ನಷ್ಟು ಐಡಿಯಾಸ್ ಬರುತ್ತೆ. ಅಂದರೆ ಮೊನ್ನೆ ದಿನ ಯಾರೋ ಒಬ್ಬರು ಕೇಳ್ತಾ ಇದ್ರಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೃಹಿಣಿಯರು ಹೇಗೆ ಮಾಡಬಹುದು ಅಥವಾ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ವ್ಲಾಗಲ್ಲಿ ಅಂತ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಅದನ್ನು ಬರೆದಿಟ್ಕೊಂಡಿದ್ದೀನಿ. ಅಪ್ಕಮಿಂಗ್ ವೀಡಿಯೋನಲ್ಲಿ ಖಂಡಿತವಾಗ್ಲೂ ಆ ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದಲ್ಲದೆ ಇನ್ಯಾವುದಾದ್ರೂ ನಿಮಗೆ ಬೇಕಾಗಿದ್ದಂಥ ಟಾಪಿಕಲ್ಲಿ, ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತಲ್ವ. ಸೊ ಹಾಗಾಗಿ ಯಾವ್ಯಾವ ವಿಷಯದ ಬಗ್ಗೆ ಆಗಲಿ ಅಥವಾ ಈ ಟಾಪಿಕ್ ಮೇಲೆ ವೀಡಿಯೋನಲ್ಲಿ ಮಾತಾಡಿ ಅಂತನೋ ಅಥವಾ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತನೋ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರೆ ಬಹಳನೇ ಉಪಯೋಗ ಆಗುತ್ತೆ ಇನ್ನಷ್ಟು ಹೆಚ್ಚಿಗೆ ವೀಡಿಯೋಸ್ ಮಾಡೋದಕ್ಕೆ. ನನಗೆ ನಾರ್ಮಲಾಗಿ ಬರೀ ಡೈಲಿ ವ್ಲಾಗು ಇದು ಮಾಡಿದೆ ಎದ್ದೆ ಇಲ್ಲಿ ಹೋದೆ ಹೀಗೆಲ್ಲ ವ್ಲಾಗ್ ಮಾಡೋದಕ್ಕಿಂತ ಏನಾದರೂ ಉಪಯೋಗ ಆಗುವಂಥ ಒಂದು ಮಾಹಿತಿ ಕೊಡೋದಕ್ಕೋ ಅಥವಾ ನಿಮ್ಗೆ ಏನಾದರೂ ಯೂಸ್ ಆಗೋವಂಥದ್ದು ಒಂದು ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಸಮಯ ಕೊಟ್ಟು ನನ್ನ ವೀಡಿಯೋಸ್ ನೋಡಬೇಕಾದ್ರೆ ನಾನು ಅಷ್ಟೇ ವ್ಯಾಲ್ಯೂಯಬಲ್ ಒಂದು ವ್ಲಾಗ್ನ ನಿಮಗೆ ಕೊಡಬೇಕಾಗತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಯಾವ ವಿಡಿಯೋ ಟಾಪಿಕ್ ಬೇಕು ಅಂತ. ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಹೇಗೆ ಅನಿಸ್ತು ಅಂತ ತಪ್ಪದಂಗೆ ಕಮೆಂಟ್ಸ್ ಅಂತ ತಿಳಿಸಿ, ಸರಿನಾ? ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀವಿ ನಾವೆಲ್ಲರೂ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.